ಇಷ್ಟೊಂದು ಯಾಕೆ ವರಿ ಮಾಡ್ತೀಯಾ? ನೀನ್ ಅವ್ರಿಗೆ ಬರೀ ಸೆಕ್ರೆಟರಿ ಅಷ್ಟೇ. ಅವ್ರ ಅಕೌಂಟ್ಸ್ ಮಾತ್ರ ನೋಡ್ಕೊ, ಅವ್ರನ್ನ ನಾನ್ ನೋಡ್ಕೋತೀನಿ. ಪಾಪ ಬಾಸ್, ನನ್ನ ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ತುಂಬಾ ಸುಸ್ತಾಗಿ ಹೋಗ್ತಿದ್ರು ಗೊತ್ತಾ. ನಾನೇ ಅವ್ರನ್ನ ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದೀನಿ. ಹೆಂಡತಿ ಮಾಡ್ಬೇಕಾಗಿರೋ ಕೆಲಸ ನಾನ್ ಮಾಡಿದ್ದೀನಿ. ನೋಡೋ, ಇಷ್ಟೊಂದೆಲ್ಲ ಕೇರ್ ಎಲ್ಲ ಬೇಡ. ಸುಮ್ನೆ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ಮಾಡ್ಕೊಂಡು ಹೋಗ್ತಾ ಇರು. ಅಯ್ಯ, ಸಂಬಳ ಕೊಡೋ ದಣಿಗಳ ಬಗ್ಗೆ ಮಾತಾಡಿದ್ರೆ ತಪ್ಪೇನೋ? ನೀನು ಬರೀ ಸಂಬಳಕ್ಕಿರೋಳು ಅಷ್ಟೇ, ಹೆಂಡತಿ ಅಲ್ಲ, ಸೆಕ್ರೆಟರಿ. ಪರ್ಸನಲ್ ವಿಷಯ ಎಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಮನೆಯಿಂದ ಓಡಿಸ್ಬಿಡ್ತೀನಿ. ಹೋಗಿ ಹೋಗಿ ನಾನ್ ನಿನ್ ಜೊತೆ ಬಂದಲ್ಲ, ನನಗ್ ಬುದ್ಧಿಲ್ಲ. ಜಾಜಿ ಅವರೇ, ಎಷ್ಟು ಬೊಗ್ರಿರ್ಬೇಕು ಮಾಡಿ. ಮಂಗನ್ ಮಗನ ನಿನ್ ತಂಗಿಯನ? ಕೃಷ್ಣ ನನ್ ಗಂಡ, ನಾನು ಅವ್ರ ಹೆಂಡತಿ, ಗೊತ್ತಾಯ್ತಾ? ಇಂಥ ಮುಚ್ಚಿದಿನ ಕಟ್ಕೊಳ್ಳೋದು ಅಂತ ಅರ್ಜೆಂಟ್ ಏನಿತ್ತು ನಿನ್ಗ? ನಾನ್ ನಿನ್ಗೆ ಇರ್ಲಿಲ್ಲ, ನನ್ನ ಮದ್ವೆ ಆಗ್ಲಿಕ್ಕೆ ಏನಾಗ್ತಿತ್ತು? ಹೋಗಿ ಹೋಗಿ ಇಂಥ ಕೆಟ್ಟದಾಗ ಬೀಳೋದು. ಬಿಡ ಅವ್ನ. ಯಾರ್ ನೀನು? ಆಗ್ಲೇ ಹೇಳಿಲ್ಲ ನಾನ್ ನಿನ್ ಗರ್ಲ್ ಫ್ರೆಂಡ್ ಅಂತ. ನನ್ ಗಂಡ ಇತ್ತೀಚಿನ ಮನೆಗೆ ಯಾಕೆ ಬರ್ತಾಯಿಲ್ಲ ಅಂತ ನನ್ಗೆ ಈಗ ಗೊತ್ತಾಯ್ತು. ಲೇ ಸ್ಟೈಲ್ ರಾಣಿ, ಇನ್ನೊಂದ್ಸತಿ ನನ್ ಗಂಡನ್ ಮೀಟ್ ಮಾಡೋದಾಗ್ಲಿ, ಕಿಸ್ಕೊಂಡ್ ಮಾತಾಡ್ಸೋದಾಗ್ಲಿ, ಸಲ್ಗೆ ತಗೊಳೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಸುಬ್ಬಿ, ಈ ಮಂಗ್ಯಾನ್ ಮಗನ್ ನಾ ಮೀಟ್ ಮಾಡತ್ತಿರ್ತೀನಿ. ಅದೇನ್ ಮಾಡ್ಕೋತಿ ಮಾಡ್ಕೊ ಹೋಗಲ್ಲ. ಏನ್ ಮಾಡ್ತೀನಾ ರೀ? ಹಿಡ್ಕೊಂಡ್ರಿ ಎಲ್ಲ ಹೊರಡ್ತೀಯಾ? ನಿನ್ ಮನೆಗ್ ಹುಡ್ಕೊ ಬಂದ್ ಹೊಡಿತೀನಿ. ರೀ, ಯಾರು ಅವಳು? ನೀನ್ ನನಗೂ ಅವಳು ಯಾರು ಒಂದ್ ಗೊತ್ತಿಲ್ಲ ಕಣ್ಣ. ಡೌಟ್ ಬೇಕಾ? ಗಂಗಾ ನದಿ ತರ ಫಾಸ್ಟ್ ಆಗಿ ಇಲ್ಲೇ ಬರ್ತಿದಲ್ಲ. ಬಂದ್ರೋ ಇಲ್ಲಿ. ಯಾರಲ್ಲ ನೀನು? ನಾನಾ ದೇವಿಕನ್ ತಂಗಿ ಗಂಗಾ. ಆ ಡೌಟ್ ದೇವಿಕನ್ ತಂಗಿ ನೀನೇನಾ? ಹೌದು. ಏನು ನಮ್ ಭಾವನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ನಾವು ಕಿಡ್ನಾಪ್ ಮಾಡ್ತೀವಿ, ನೀನೇನೇ ಮಾಡ್ತೀಯ? ಏನ್ ಮಾಡ್ತೀನಾ? ಜಾಜಿ, ನೀನಾ? ನಮ್ಮ ಅಕ್ಕನ ಸಂಸಾರನೇ ಹಾಳು ಮಾಡಕ್ ನೋಡ್ತೀರಾ? ನಿಮ್ಗೆ ಮಾಡ್ತೀನಿ ರೀ. ಅದ ನೋಡ್ರಮ್ಮ, ನಾನು ಜಾಜಿ ಜಂಬಲ್ದಿನ್ನಿಯವರ ಗಂಡ ಪಾಂಡ್ರಂಗ ಗಂಡಗಳೇ. ಅದು ಜಾಜಿಯವರು ಮನೆಯಲ್ಲಿ ಇಲ್ಲ. ಓಹೋ, ನೀನೇನ ಅವಳ ಗಂಡ? ಲೇ ಗಂಗಾ, ಈ ಅಪ್ಪನ್ ನೋಡಿದ್ರೆ ಗೊತ್ತಾಗತ್ತೆ. ಇವನು ಆ ಹೆಂಡತಿನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಅವಳ್ಯಾಕೆ ನನ್ ಗಂಡನಿಂದ ಬೆಳೆಸಿದ್ಲು? ಏನಿಲ್ಲ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾಳೆ ಒಳಗೆ ಆ ಮಾಡ್ಕಾತಿ ಜಾಜಿ ಸಿಗ್ಲಿಲ್ಲ ಅಂದ್ರೆ ಎಲ್ರು ಮಲಗಿಸ್ಬಿಡ್ತೀನಿ. ಚಾಪೆನ ಹಾಸಿ ರೆಡಿ ಮಾಡಿ ಇಟ್ಟಿರ್ತೀನಿ, ಬಂದ್ ಎಲ್ರನ್ನೂ ಮಲಗಿಸ್ಬಿಡಮ್ಮ. ಏನೇ ನೋಡ್ತಿದ್ಯಾ? ಕಡಿಯ ಬಾರೆ. ಅಲ್ಲ ಕಣ್ರಿ, ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮ ಪ್ರೀತಿಗೋಸ್ಕರ ಬಕಪಕ್ಷಿ ತರ ಒಂಟಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಅವನನ್ನ ಬಿಡ್ಬಿಟ್ಟು ಯಾವನ ಆದಿ ಬೀದಿಲಿ ಹೋಗೋನಿಗೆ ಲೈನ್ ಹೊಡಿತಿರಲ್ಲ, ಇದು ಸರಿನೇನ್ರಿ? ಅಭಿ, ನಾನ್ ಯಾಕೆ ಹಾಗೆ ಮಾಡ್ದೆ ಅಂತ ನನ್ಗೆ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಮಾಡಿರೋ ಗಂಡಂತಾರೆ ಕೆಲ್ಸಕ್ಕೆ ಅವ್ರು ನಾಳೆ ಬಂದ್ ನಮ್ ಎಲ್ರೂ ಮಲಗಿಸ್ತಾರಂತೆ. ಈಗೇನ್ ಮಾಡ್ತೀರಾ? ಅಭಿ, ಈಗ ನೀವೇ ನನ್ನ ಸೇವ್ ಮಾಡ್ಬೇಕು. ಪಾಂಡುರಂಗ ಗಂಡುಗಲಿ. ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಟೆಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಮನೆ ಸೊಸೆನ ಮನೆಯೇ ಉಳಿಸ್ಬೇಕಾದ್ರು ನಿನ್ ಕಲ್ತಬೇಕಣೋ. ಅಯ್ಯೋ, ಇವ್ರನ್ನ ಕಾಪಾಡೋದ್ರಿಂದ ನಮಗ್ ಸಿಗ ಸುಖನಾದ್ರೂ ಏನ್ ಬಿಟ್ಬಿಡಿ ಬೋಲೆ. ಅಭಿ, ನೀವ್ ನನ್ನ ಬಚಾವ್ ಮಾಡಿದ್ದೆ ಆದ್ರೆ ನಾನು ನೀವ್ ಹೇಳ್ದಾಗ ಕೇಳ್ತೀನಿ. ಅವ್ರು ಬಂದು ನಮ್ಮೆಲ್ರನ್ನು ಮಲಗಿಸ್ಬಾರ್ದು ಅನ್ನೋ ಹಾಗಿದ್ರೆ ನೀವ್ ಈಗಿಂದೀಗ್ಲೇ ಸತ್ತಾಗ್ಬಿಡ್ಬೇಕು. ಮದುಮಗ ಪಾಂಡುರಂಗ ಅವ್ರೆ, ಇದು ತುಂಬಾ ಒಳ್ಳೆ ದಿನ. ತಟ್ಟೆಗಳನ್ನ ಬದಲಾಯಿಸೋಣ. ಅದೇನ್ ಬದಲಾಯಿಸ್ಕೊಳ್ತೀರೋ ಏನೋ, ನಮ್ಮ ಅಣ್ಣಗ್ ಪಿಂಡ ಟೈಮ್ ಹತ್ರ ಬಂತು. ಏನ್ ಹೇಳ್ತಾ ಇದೀರಾ ನೀವು? ಮೆತ್ತಗ್ ಮಾತಾಡಿ. ಅವ್ರಿಗೆ ಬಲ್ವಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಅಮ್ಮಮ್ಮ ಅಂದ್ರೆ ಇನ್ನೊಂದ್ ವಾರ ಉಳಿತಾರಷ್ಟೇ. ಒಂದ್ ವಾರದಲ್ಲೇ ಸಾಯೋ ಮನುಷ್ಯನ್ ಕಟ್ಕೊಂಡು ನಾನು ಏನ್ ಸುಖ ಅನ್ಬೋಸ್ಲಿ? ಮದ್ವೆನೂ ಬೇಡ, ಈ ಮನೇಲಿ ಸಾವಸನು ಬೇಡ. ಬಾ ಹೋಗೋಣ. ತಗೊಳ್ಳಿ, ಅವ್ರಿಗೆ ಕೊಟ್ಬಿಡಿ, ನಿಮ್ ಸಾಯ್ಲಿ. ಏನಾಯ್ತು? ಆ ನಿಮ್ಮ ಇಬ್ಬರು ವೈರಿಗಳು ಯಾವತ್ತೂ ಈ ಮನೆ ಕಡೆ ತಲೆ ಹಾಕಲ್ಲ ಕಣ್ರಿ. ಅವ್ರಿಗೆ ಬುದ್ಧಿ ಕಲ್ಸಿ ಮನೆ ಕಳ್ಸ್ಬಿಟ್ಟೆ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡ್ರಿ. ಈಗ ನೋಡಿ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕಾಗತ್ತೆ. ಕೊಟ್ಟ ಮಾತಿನ ಪ್ರಕಾರ ತಾವೀಗ ಏನು ಮಾಡ್ಬೇಕು? ಹನಿಮೂನ್ಗೆ ಹೋಗೋಣ. ಅಭಿ, ನೀವ್ ಈ ತರ ಮೂರ್ಛೆ ಬೀಳ್ತೀರಂತ ಗೊತ್ತಿದ್ದೆ. ನಾನು ಹನಿಮೂನ್ ವಿಷಯ ಹೇಳ್ತಿರ್ಲಿಲ್ಲ. ಇಲ್ಲ, ನಾನ್ ಇನ್ಮೇಲೆ ಹಂಗೆಲ್ಲ ಬಿಡಲ್ಲ. ಇನ್ನೊಂದ್ಸಲ ಮಾತು ಹೇಳ್ರಿ. ಈಗ ಹೇಳಲ್ಲ. ಮತ್ತಿನ್ ಯಾವಾಗ ಹೇಳ್ತಾರೆ? ಏಪ್ರಿಲ್ 1ಗೆ.